ಈಕ್ವಲೆನ್ಸ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೆಸರಲ್ಲೇ ಇದೆ ಈಕ್ವಲೆನ್ಸ್ ಅಂತ. ಈಕ್ವಲೆನ್ಸ್ ರಿಲೇಷನ್ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಕಾಲ್ಡ್ ಆನ್ ಈಕ್ವಲೆನ್ಸ್ ರಿಲೇಷನ್. ಒಂದು ರಿಲೇಷನ್ ಆರ್ ಅನ್ನುವಂಥ ಒಂದು ರಿಲೇಷನ್ ನ ಸೆಟ್ ಎ ಒಳಗಡೆ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಕರಿಬೇಕಂತ ಹೇಳಿದ್ರೆ, ಆ ರಿಲೇಷನ್ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು ರಿಫ್ಲೆಕ್ಸಿವ್ ಆಗಿರ್ಬೇಕು, ಓಕೆನಾ, ರಿಫ್ಲೆಕ್ಸಿವ್ ರಿಲೇಷನ್ ಆಗಿರ್ಬೇಕು. ಇನ್ನೊಂದು ಸಿಮಿಟ್ರಿಕ್, ರಿಲೇಷನ್ ಆಗಿರ್ಬೇಕು, ಓಕೆನಾ. ಇನ್ನೊಂದು ಟ್ರಾನ್ಸಿಟಿವ್. ಆಯ್ತಾ? ಒಂದು ರಿಲೇಷನ್ ನಮಗೆ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕು ಅಂತ ಹೇಳಿದ್ರೆ, ಆ ರಿಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಅದು ಮೂರು ಕಂಡೀಷನ್ಸ್ ನ ಹೋಲ್ಡ್ ಮಾಡಬೇಕು. ಒಂದು ರಿಫ್ಲೆಕ್ಸಿವ್ ರಿಲೇಷನ್ ಕಂಡೀಷನ್ ಹೋಲ್ಡ್ ಮಾಡಬೇಕು, ಸಿಮಿಟ್ರಿಕ್ ರಿಲೇಷನ್ ಕಂಡೀಷನ್ ಹೋಲ್ಡ್ ಮಾಡಿರ್ಬೇಕು, ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ ಕೂಡ ಹೋಲ್ಡ್ ಮಾಡಿರ್ಬೇಕು. ಅವಾಗ ನಾವು ಆ ರಿಲೇಷನ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಚಿಕ್ಕ ಎಕ್ಸಾಂಪಲ್ ನ ತಗೊಳ್ಳೋಣ. ಇದು ಸೆಟ್ ಎ ಇಸ್ ಇಕ್ವಲ್ ಟು 1, 2, 3 ಅಂತ ಹೇಳಿ ತಗೊಳ್ಳೋಣ. ಸೆಟ್ ಎ ಇಸ್ ಇಕ್ವಲ್ ಟು 1, 2, 3. ಈ ಸೆಟ್ ಒಳಗಡೆ ನಾವು ಇದನ್ನ ಅದು ರಿಫ್ಲೆಕ್ಸಿವ್ ಆಗಿರ್ಬೇಕಂತ ಹೇಳಿದ್ರೆ, ನೋಡಿ ಮೊದಲನೇ ಕಂಡೀಷನ್ ಏನು, ರಿಫ್ಲೆಕ್ಸಿವ್ ಏನ್ ಹೇಳುತ್ತೆ, ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ದಟ್ ಎಲಿಮೆಂಟ್ ಇಟ್ ಸೆಲ್ಫ್. ಅಂದ್ರೆ 1, 1, 2, 2, 3, 3 ಇರಲೇಬೇಕು. ಇದು ರಿಫ್ಲೆಕ್ಸಿವ್. ಎರಡನೇದು, ಇಫ್ ಎ ಇಸ್ ರಿಲೇಟೆಡ್ ಟು ಬಿ ದೆನ್ ಬಿ ಇಸ್ ರಿಲೇಟೆಡ್ ಟು ಎ. ಅಂದ್ರೆ ಇಫ್ ಸಪೋಸ್ 1, 2 ಇದೆ ಅಂದ್ಮೇಲೆ 100% 2, 1 ಏನಿರ್ಬೇಕು, ಇರಲೇಬೇಕು. ಎರಡನೇದು, ಇಫ್ 1, 3 is there, 3, 2 is there, then obviously 1, ಇಲ್ಲಿ 1 3 ಜೊತೆ ರಿಲೇಷನ್ ಹೊಂದಿದೆ ಅಂದ್ಮೇಲೆ 3 2 ಜೊತೆ ರಿಲೇಷನ್ ಹೊಂದಿದೆ ಅಂದ್ಮೇಲೆ ಆಬ್ವಿಯಸ್ಲಿ ಅದು 1 2 ಜೊತೆ ಏನಾಗಿರ್ಬೇಕು, ರಿಲೇಷನ್ ಹೊಂದಿರಬೇಕು. ಈ ರೀತಿಯ ರಿಲೇಷನ್ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಅಬ್ಸರ್ವ್ ಮಾಡಿ, ಈ ರಿಲೇಷನ್ ಮೂರನ್ನು ಕೂಡ ಹೋಲ್ಡ್ ಮಾಡ್ತಿದೆ. ರಿಫ್ಲೆಕ್ಸಿವ್ ಹೋಲ್ಡ್ ಮಾಡ್ತಿದೆ, ಸಿಮಿಟ್ರಿಕ್ ಹೋಲ್ಡ್ ಮಾಡ್ತಿದೆ, ಟ್ರಾನ್ಸಿಟಿವ್ ಕೂಡ ಹೋಲ್ಡ್ ಮಾಡ್ತಿದೆ. ಇದಿಷ್ಟು ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಗ್ಲಿಲ್ಲ ಅಂದ್ರೂ ಕೂಡ ಅದು ನಮ್ಗೆ ಈಕ್ವಲೆನ್ಸ್ ರಿಲೇಷನ್ ಆಗೋದಿಲ್ಲ. ಅರ್ಥ ಆಯ್ತಾ?